ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಸಣ್ಣದು, ದೀಪಾವಳಿ ಪಾಡ್ಯದ ದಿನ. ಮುಂದೆ ವಿಡಿಯೋ ಮಾಡಿ ನಾನು ಸ್ವಲ್ಪ ನನಗೆ ತಿಳಿದಿದ್ದು ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಏನಪ್ಪ ಅಂತಂದ್ರೆ, ಈ ಮಾಟ ಮರಡಿಯಿಂದ ಕೆಲವೊಂದು ಈ ಸಣ್ಣ ಸಣ್ಣ ಮಕ್ಕಳು ಏನಿದಾವಲ್ಲ, ಈ ಬೆಳಿಗ್ಗೆದ್ದು ಜಳಕ ಮಾಡಿ ಸ್ನಾನ ಮಾಡಿ ಪಾಪ ಪಾಟಿ ಚೀಲ ಹಾಕ್ಕೊಂಡು ನಾವು ಶಾಲಿ ಕಲಿಬೇಕಂತೇಳಿ ಆ ಹುಡುಗರು ಹೋಗೋ ಟೈಮ್ನಾಗ, ದಾರಿ ಹಿಡ್ಕೊಂಡು ಹೋಗೋ ಟೈಮ್ನಾಗ ಅಲ್ಲೇ ದಾರಿ ಒಳಗೆ ಯಾರ ಆಗಲಿ, ದಾರಿ ಒಳಗೆ ಒಂದು ನಿಂಬೆಹಣ್ಣಾಗಲಿ ಅಥವಾ ಒಂದು ಒಂದು ಕೋಳಿ ಮಟ್ಟಿನಾರ ಆಗಲಿ, ಒಂದು ನಿಂಬೆಹಣ್ಣಾಗಲಿ, ಒಂದು ಆಧಾರ ಆಗಲಿ, ಏನಾರ ಸ್ವಲ್ಪ ಅಲ್ಲೇ ಒಗೆದಿರ್ತಾರೆ. ಒಗೆದಿದ್ದನ್ನು ಆ ಮಕ್ಕಳು ದಾಟ್ಕೊಂಡು ಹೋಗ್ಬಿಡ್ತಾವೆ. ಯಾಕಂದ್ರೆ ಅವು ಏನೋ ಮುಂದೆ ನೋಡ್ಕೊಂತ ಹೋಗೋ ಹೊತ್ನ್ಯಾಗ ಸ್ವಲ್ಪ ಅಚಾನಕ ಅವರು ದಾಟ್ಕೊಂಡು ಹೋಗ್ಬಿಡ್ತಾರೆ. ಏನೋ ಮುಂದೆ ನೋಡಿ ಹೋಗೋ ಹೊತ್ನ್ಯಾಗ ಅಚಾನಕ ಹುಡುಗರು ಅದಕ್ಕೆ ತೆಳಗೆ ಬಿದ್ದಿದ್ದು ಕಾಣಂಗಿಲ್ಲ, ದಾಟ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆ ಏನು ಆಗ್ತೈತಿ, ಅವರು ಪಾಪ ಏನೋ ಶಾಲಿಗೆ ಹೋಗೋ ಅವಸರದಾಗ ಹೋಗಿಬಿಡ್ತಾರೆ. ಈಗ ಮೊನ್ನೆ ಇಲ್ಲಿ ಯಾಕೆ ಹೇಳಕತ್ತೇನಪ್ಪ ಅಂತಂದ್ರೆ, ಮೊನ್ನೆ ಈಗ ಒಂದು ಸಾಧಾರಣ ಒಂದು 3 ತಿಂಗಳಾಗಿರ್ಬೇಕು, ನಾನು ಕಣ್ಮುಟ್ಟ ನೋಡಿದ್ದೀನಿ. ಯಾರೋ ಒಂದು ನಿಂಬೆಹಣ್ಣು ತೆಗೆದುಬಿಟ್ಟು ಅದು ಏನು ಮಾಡಿದಾರೋ ಗೊತ್ತಿಲ್ಲ, ನಿವಾಳಿ ಪಾವಳಿ ಮಾಡಿರ್ಬೋದು ಅಥವಾ ಏನಾರು ಮಾಡಿರ್ಬೋದು ಅಂತ ಇಟ್ಕೊರಿ. ಅವ್ರಿಗೆ ಏನಾರ ಒಂದು ಸಮಸ್ಯೆ ಇರ್ಬೋದು, ಅಥವಾ ಅವ್ರಿಗೆ ಏನಾರ ಒಂದು ಸ್ವಲ್ಪ ಯಾರಿಗಾರ ಆರಾಮಿರಂಗಿಲ್ಲ ಅಥವಾ ಏನಾರ ಒಂದು ತೊಂದರೆಗಳು ಇರ್ತಾವೆ, ಅವರು ಏನೋ ಮಾಡ್ತಾರೆ ನಿವಾಳಿ ಮಾಡಿ ಒಗದಾರ ಅಂತ ಇಟ್ಕೊರಿ. ಆ ನಿಂಬೆಹಣ್ಣನ್ನು ಶಾಲಿ ರಜಾ ಇದ್ದಿದ್ದು ದಿವಸ, ಭಾನುವಾರ ದಿವಸ ರಜಾ ಇತ್ತು. ಆ ರಜಾ ಇದ್ದಿದ್ದ ದಿವಸ ಆ ಹುಡುಗರು ಆಡ್ಕೊತ ಬಂದು ಆ ನಿಂಬೆಹಣ್ಣು ದಾಟ್ಕೊಂಡು ಹೋಗ್ಬಿಟ್ಟಾರ. ಆ ನಿಂಬೆಹಣ್ಣು ದಾಟ್ಕೊಂಡು ಹೋದಾಗ ಆ ಹುಡುಗಿಗೆ 1 ದಿನ 2 ದಿನ ಬಿಟ್ಟು 3ನೇ ದಿನಕ್ಕೆ ಜ್ವರ ಚಾಲು ಆಗ್ಯಾವು. ಹಂಗೆ ಚಳಿ ಜ್ವರ ಬಂದವು, ತಲೆನೋವು, ಜ್ವರ ಚಾಲು ಆಗ್ಯಾವು. ಅವ್ರ ತಂದೆ ತಾಯಿ ಆದವ್ರು ದವಾಖಾನೆಗೆ ಕರ್ಕೊಂಡೋಗಿ ಇಂಜೆಕ್ಷನು ಗುಳಿಗೆ ಅದು ಇದು ಔಷಧಿ ಕೊಡ್ಸ್ಯಾರ. ಇಂಜೆಕ್ಷನ್ ಗುಳಿಗೆ ಎಲ್ಲ ಆಗ್ಯಾವ. ಆದ್ರೂ ಅದೇನು ಕಡಿಮೆ ಆಗಿಲ್ಲ. ಅವ್ರು ಏನಾರು ಸ್ವಲ್ಪ ಶಾಣ್ಯರಾಗಿದ್ರೆ ಸ್ವಲ್ಪ ತಿಳ್ಕೊಂಡು ಒಂದು ಸ್ವಲ್ಪ ಎಲ್ಲಾರ ಶಾಣ್ಯರ ಕಡೆ, ಒಂದು ಸ್ವಲ್ಪ ಎಲ್ಲಾರ ತಿಳುವಳಿಕೆ ಇದ್ದವ್ರ ಕಡೆ, ದೇವ್ರ ದಿಂಡ್ರ ಕಡೆ ಕರ್ಕೊಂಡು ಹೋಗಿದ್ರೆ ಒಂದು ಸ್ವಲ್ಪ ಏನಾರ ಪರಿಹಾರ ಆಗ್ಬೋದಿತ್ತು. ಇವ್ರು ಏನು ಮಾಡ್ಯಾರ, ಬರೀ ದವಾಖಾನಿಗೆ ಮತ್ತು ಮನೆಗೆ ಬಂದ್ರೂ ಮತ್ತು ಜೋರಾಗ್ಬಿಟ್ಲೆ ಮತ್ತು ದವಾಖಾನೆಗಳು 7 ದಿನ, ಹೆಚ್ಚು ಕಮ್ಮಿ 7 ದಿನದೊಳಗೆ ಆ ಹುಡುಗಿ ಸತ್ತ ಹೋಗ್ಬಿಟ್ಟಾಳ. ಹಾಗಾಗಿ ನಾ ಯಾಕೆ ಹೇಳ್ತೇನ್ರಿಪ್ಪ ಅಂದ್ರೆ, ಸಣ್ಣ ಮಕ್ಕಳು ಗೊತ್ತಾಗಂಗಿಲ್ಲ, ಏನೋ ಅಚಾನಕ್ ಆಡೋ ಮಕ್ಕಳು, ಏನು ದೊಡ್ಡವರೆಲ್ಲ ತಿಳ್ಕೊಂಡು. ಈಗ ನೋಡ್ರಿ, ನಾವು ದೊಡ್ಡವರು ಹೊಂಟು ಹೊತ್ನ್ಯಾಗ ಏನೋ ಒಂದು ನಿಂಬೆಹಣ್ಣು ಬಿದ್ದೈತಿ, ಏನೋ ಒಂದು ಯಾವ್ದಾರು ಒಂದು ತಾಯ್ತಾಯಿ ಬಿದ್ದೈತಿ ಅಥವಾ ಏನಾರು ಒಂದು ಆಧಾರ ಬಿದ್ದೈತಿ ಅಂದ್ರೆ ಅದನ್ನು ನಾವು ನೋಡಿದ್ರೆ, ಕಣ್ಣಿಲೆ ನೋಡಿದ್ರೆ ನಾವು ಸೈಡ್ ಹಾಕಿ ಹೋಗ್ಬೋದು. ನಾವು ಕೂಡ ಒಂದೊಂದು ಟೈಮ್ನಾಗ ಹಂಗೆ ಅರ್ಬಾಡಿಸಿ ಹೊಂಟಿರ್ತೀವಿ ಅಂತ ಇಟ್ಕೊರಿ. ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಅದಕ್ಕೆ ಹೋಗಿರ್ತಾರೆ, ಹೋಗೋ ಟೈಮ್ನಾಗ ಅರ್ಬಾಡಿಸಿ ಹೊಂಟಿರ್ತಾರೆ. ಅದು ಅಚಾನಕ ಕಾಲು ಒಳಗಿಂದ ದಾಟಿಬಿಡ್ತೀವಿ. ಆ ದಾಟಿದ ಪರಿಣಾಮ ಅದು ದಿವ್ಸಕ್ಕೆ 1 ದಿನ 2 ದಿನ 3 ದಿನ ಬಿಟ್ಟರೆ ಹಂಗೆ ಶುರು ಆಗ್ತಾ ಇರ್ತದೆ. ನಿಧಾನಕ್ಕ ಕೆಟ್ಟ ಕನಸುಗಳು ಬರ್ತಾವೆ. ಆಮೇಲೆ ಏನೇನಾರ ಸ್ವಲ್ಪ ಜ್ವರ ಚಾಲು ಆಗ್ತಾವೆ. ಒಂದು ಹೊಟ್ಟೆ ನೋವಾಗಲಿ, ಒಂದು ಜ್ವರ ಆಗಲಿ, ಅಥವಾ ಕೈಕಾಲು ಹರಿಯೋದಾಗಲಿ, ಅಥವಾ ಒಂದು ತಲೆನೋವಾಗಲಿ, ಏನಾರು ಒಟ್ಟು ಮನುಷ್ಯನಿಗೆ ಒಂದು ಎಫೆಕ್ಟ್ ಆಗ್ತೈತಿ. ಆದ್ದರಿಂದ ಭಾಳ ಅಂದ್ರೆ ಭಾಳ ನೋಡಿದ್ದೆ ನಾನು ಇತ್ತಿದ್ದಾಗ. ಸುಮಾರು ಹುಡುಗರಿಗೆ ಎಲ್ಲೆಲ್ಲಾರ ಹೋದಲ್ಲಿ ಬಂದಲ್ಲಿ ದಾಟ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು ಬರೀ ಆ ನಿಂಬೆಹಣ್ಣು ಬೇಡ, ಏನು ಬೇಡ, ಬರೀ ಒಂದು ಆಧಾರ ಅಲ್ಲಿ ಏನಾರ ಬಿದ್ದಿತ್ತಪ್ಪ ಅಂದ್ರೆ ಅದನ್ನು ದಾಟಿದ್ರು ಕೂಡ ಅಷ್ಟು ತೊಂದರೆ ಆಗ್ತೈತಿ ಜನಕ್ಕೆ. ಮತ್ತು ಆಡೋ ಮಕ್ಕಳಿಗೆ ಮತ್ತು ದೊಡ್ಡವರಾದ್ರೆ ಏನಾರು ಮಾಡ್ಬೋದು, ಸಣ್ಣ ಮಕ್ಕಳಿಗೆ ಆ ನಮೂನೆ ಆಗಿರ್ಬೋದು ಲೆಕ್ಕ ಹಾಕ್ರಿ. ಪಾಪ ಅವ್ರಿಗೆ ಒಂದು 2 ಮಕ್ಕಳಿದ್ದು, 2 ಮಕ್ಕಳೊಳಗೆ 2 ಹೆಣ್ಮಕ್ಳು, 2 ಮಕ್ಕಳಿದ್ವು. 2 ಹೆಣ್ಮಕ್ಳೊಳಗೆ 2 ಹೆಣ್ಮಕ್ಳವು. 2 ಹೆಣ್ಮಕ್ಳ ಒಳಗೆ ಒಂದು ಹುಡುಗಿ, ಸುಮಾರು ಆ ಹುಡುಗಿಗೆ ಒಂದು 10 ವರ್ಷ ಇರ್ಬೋದು. ಆ ಹುಡುಗಿ ಸತ್ತ ಹೋಗ್ಬಿಟ್ಲು ಪಾಪ. ಹಾಗಾಗಿ ನಾ ಯಾಕೆ ಹೇಳ್ತೇನ್ರಿಪ್ಪ ಅಂದ್ರೆ, ಜಾಗೃತಿಯಿಂದ ಇರಬೇಕು, ಸ್ವಲ್ಪ ಹುಷಾರಿಂದ ಇರಬೇಕು. ನೋಡ್ರಿ, ಅಚಾನಕ ಹುಡುಗರು ಏನಾರ ಥಂಡಿ ಜ್ವರ ಬಂದು ಏನಾರ ಒಂದು ಹೊಟ್ಟೆ ನೋವಾಗಲಿ, ಅಥವಾ ಕಾಲು ಹರಿಯೋದಾಗಲಿ, ಅಥವಾ ತಲೆ ಚಕ್ರ ಬರೋದಾಗಲಿ, ಅಥವಾ ಹೊಟ್ಟೆ ನೋವಾಗಲಿ, ಏನೋ ಒಂದು ಚಳಿ ಜ್ವರ ಬರೋದಾಗಲಿ ನೋಡಿಕೊಂಡು ಏನೋ ನೀವು ದವಾಖಾನೆಗೆ ಕರ್ಕೊಂಡು ಹೋಗ್ತೀರಿ. ಕರ್ಕೊಂಡು ಹೋದಾಗ ದವಾಖಾನೆ ಕಡಿಮೆ ಆಗಲಿಲ್ಲ ಅಂತಂದ್ರೆ, 1 ಸಲ ಬಿಟ್ಟು 2 ಸಲ ನೀವು ದವಾಖಾನೆಗೆ ತೋರಿಸಿದ್ರೆ ಕಡಿಮೆ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನೀವು ಅದನ್ನು ಸ್ವಲ್ಪ ತಿಳ್ಕೊಬೇಕು. ತಿಳ್ಕೊಂಡು ಎಲ್ಲಾರ ಸ್ವಲ್ಪ ಶಾಣ್ಯರ ಕಡೆ, ಒಂದು ದೇವ್ರ ದಿಂಡ್ರದ ಕಡೆ ಕರ್ಕೊಂಡು ಹೋಗ್ರಿ.
ಆಮೇಲೆ ಅಲ್ಲಿ ಏನಾರ ಒಂದು ದೇವ್ರದ್ದು ಒಂದು ಅಮ್ಮನವ್ರದ್ದು ಒಂದಿಟ್ಟು ಆಧಾರ ಆಗಲಿ, ಒಂದಿಟ್ಟು ನಿಂಬೆ ಹಣ್ಣಾಗಲಿ, ಅಥವಾ ಒಂದು ತಾಯ್ತ ಆಗಲಿ, ಅಥವಾ ಏನಾರ ಒಂದು ಕೇಳಿಸಿ ನೋಡೋದಾಗಲಿ ಮಾಡಿಕೊಂಡು ಇದು ಪರಿಹಾರ ಮಾಡೋದು ಒಂದು ಕೆಲಸ ಮಾಡ್ಬೇಕು ನಾವು. ತಾಯಿ ತಂದೆ ಆದವರು ಸಣ್ಣ ಮಕ್ಕಳಿಗೆ ಏನು ಗೊತ್ತಾಗಂಗಿಲ್ಲ. ಅವ್ರು ಯಾವ ಮಕ್ಕಳಾದರೂ ದಾಟ್ಕೊಂಡು ಹೋಗ್ಬಿಡ್ತಾರೆ, ತುಳ್ಕೊಂಡ್ರೆ ಹೋಗಿರ್ತಾರೆ. ಅದ್ರ ಸಲುವಾಗಿ ನಾನು ನನ್ನ ಕಣ್ಣೆದುರಿಗೆ ನೋಡಿದ್ದಕ್ಕೆ ನಾನೆಲ್ಲ ನೋಡಿ ಹುಡುಗರು ಹಿಂಗೆಲ್ಲ ಆಗೋದಕ್ಕೆ ಎಷ್ಟೋ ಒಂದು 3-4 ವರ್ಷದಿಂದ ನಾನು ನೋಡಿದ್ದೀನಿ ಈಗ. ಈಗ ನನ್ನ ಕಣ್ಣೆದುರಿಗೆ ಸುಮಾರು ಹುಡುಗರಿಗೆ ಹಿಂಗೆಲ್ಲ ಆಗ್ಯಾವು. ಭಾಳ ಜಾಗೃತಿಯಿಂದ ಇರ್ರಿ. ಮತ್ತು ಹಂಗೇನಾರ ನಿಮ್ಗೆ ಕಂಡು ಬಂದ್ರೆ ಒಂದು ಸ್ವಲ್ಪ ದೇವ್ರ ದಿಂಡ್ರಿಗೆ ಕರ್ಕೊಂಡು ಹೋಗ್ರಿ, ಶಾಣ್ಯಾರ ಕಡೆ ಕರ್ಕೊಂಡು ಹೋಗ್ರಿ. ಬರೀ ದವಾಖಾನೆ ಮಾಡಿರಿ ಇಲ್ಲ ಅಂತಲ್ಲ, ದವಾಖಾನಿಗೆ ತೋರಿಸ್ರಿ. ಇಂಜೆಕ್ಷನು, ಗುಳಿಗೆ ಅಥವಾ ಏನಾರ ಒಂದು ಗ್ಲುಕೋಜಿನ ಮಾಡ್ತಾರೆ ಇಲ್ಲ ಅಂತಲ್ಲ, ನೀವು ಮಾಡಿರಿ. ಅದಕ್ಕೂ ಕಮ್ಮಿ ಅನಿಸಿಲ್ಲ ಅಂದ್ರೆ ಒಂದು ಯಾರ ಶಾಣ್ಯರ ಕಡೆ ಸ್ವಲ್ಪ ನೀವು ಹೋಗಿ ಕರ್ಕೊಂಡು ಹೋಗೋ ಪ್ರಯತ್ನ ಅಂತೂ ಮಾಡಲೇಬೇಕಾಗ್ತೈತಿ. ಯಾಕಂತಂದ್ರೆ ಅದನ್ನು ನಾವು ಮಾಡಲಿಲ್ಲ ಅಂದ್ರೆ ಖಂಡಿತ ಅವರಿಗೆ ಊರಾಗಿ ಹೆಚ್ಚಾಗಿ 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 ಅವ್ರಿಗೆ ತುಂಬಾ ಜೋರಾಗಿ ನೆತ್ತಿಗೆ ಏನಾರ ಜರ ಪರ ಏರಿದ್ವು, ಅತಿ ತೀರ ಹೆಚ್ಚಾಗಿಬಿಡ್ತಪ್ಪ ಅಂತಂದ್ರೆ ಈ ರಾತ್ರಿ ಏನಾರ ಅವ್ರಿಗೆ ಸಪನ ಬಿದ್ದಾಗ ಏನಾರ ಗಪ್ಪನ ಹಾ ಅಂದ್ಬಿಟ್ರೆ ಅವರಿಗೆ ಇಮಿಡಿಯೇಟ್ಲಿ ಅವರಿಗೆ ಏನು ಮಾಡೋಕೆ ಉಳಿಸ್ಕೊಳಕ್ಕಾಗಂಗಿಲ್ಲ. ಅದರ ಸಂಬಂಧ ನನ್ನ ಕಣ್ಣೀಲೆ ನಾನು ನೋಡಿದ್ದೀನಿ. ಇದನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಎಲ್ಲರಿಗೂ ಹೇಳ್ತೇನೆ. ಯಾಕಂತಂದ್ರೆ ನಮಗೆ ಗೊತ್ತಿದ್ದ ವಿಷಯ. ಯಾಕಂದ್ರೆ ನಾವು ಎಲ್ಲಮ್ಮ ದೇವ್ರ ಭಕ್ತರು ನಾವು. ಮೊದಲಿಂದನೂ ನಾವು ನಮ್ಮ ತಾಯಿ ತಂದೆಲಿಂದ ಕಾಲದಿಂದನೇ ಹಿಡಿದು ನಮ್ಮ ಅಜ್ಜನ ಕಾಲದಿಂದ ಹಿಡಿದು ಆ ತಾಯಿ ಸೇವೆ ಮಾಡ್ಕೊತಾನೆ ಬಂದೀವಿ. ಇಂಥ ಸಮಸ್ಯೆಗಳನ್ನು ನಾವು ಭಾಳ ನೋಡಿದ್ದೀನಿ ನಾನು. ಇವನ್ನೆಲ್ಲ ನೋಡ್ಕೊತಾನೆ ಬಂದ್ಬಿಟ್ಟೇವೆ ನಾವು, ಅದ್ರಾಗ ಬಂದ್ಬಿಟ್ಟೇವಿ. ಅದಕ್ಕಾಗಿ ಈ ಮಕ್ಕಳನ್ನ ಸ್ವಲ್ಪ ಜಾಗೃತಿಯಿಂದ ಇಟ್ಕೊರಿ. ಮಕ್ಕಳಂತ ಅಷ್ಟೇ ಅಲ್ಲ, ಎಲ್ಲ ದೊಡ್ಡವರು ಬಂತು, ಮಕ್ಕಳು ಬಂತು, ಎಲ್ಲರೂ ಬಂತು. ಭಾಳ ಅಂದ್ರೆ ಭಾಳ ಜಾಗೃತಿ ಇರ್ಬೇಕು. ಈ ಮಾಟ ಮಡಿಯಿಂದ ಭಾಳ ಹುಷಾರಾಗಿರ್ಬೇಕಾಗ್ತೈತಿ. ಯಾಕಂತಂದ್ರೆ ಎಲ್ಲರೂ ಹೋಗಿ ಅವರು ಸ್ವಲ್ಪ ಪರಿಹಾರ ಮಾಡ್ಕೊಳಕ್ಕಾಗಿ ಅವ್ರು ದಾರ್ಯಾಗ ಹೋಗದು ಬಿಟ್ಟಿರ್ತಾರೆ ಅಲ್ಲಿ. ಅದನ್ನು ನಾವು ದಾಟ್ಕೊಂಡು ಹೋದ್ರೆ ಖಂಡಿತ ನಮ್ಗೆ ತಪ್ಪಂಗಿಲ್ಲ. ಅದರದ್ದು ಎಫೆಕ್ಟ್ ನಮ್ಗೆ ಬಿದ್ದ ಬೀಳ್ತೈತಿ. ಮಕ್ಕಳಿಗಾಗಲಿ, ನಮಗಾಗಲಿ, ಯಾರಿಗೆ ದೊಡ್ಡವ್ರಿಗೆ ಬಿದ್ದೇ ಬೀಳ್ತೈತಿ. ಭಾಳ ಹುಷಾರಿಂದ ಇರಬೇಕು. ಅದಕ್ಕೆ ತಮ್ಗೆಲ್ಲರಿಗೆ ಹೇಳೋದೇನಪ್ಪ ಅಂತಂದ್ರೆ, ನಾನು ಯಾವಾಗೋ ವಿಡಿಯೋ ಮಾಡಿ ನಾನು ಯಾವಾಗಿಂದನೇ ತಿಳಿಸ್ಬೇಕಂತ ಭಾಳ ಇತ್ತು. ಆದ್ರೆ ತಲೆಯಾಗ ಭಾಳ ಇತ್ತು ಅದು. ಯಾವಾಗೋ ವಿಡಿಯೋ ಮಾಡಿ ನಾನು ಎಲ್ಲರಿಗೂ ತಿಳಿಸ್ಬೇಕು, ಜನಕ್ಕೆ ಭಾಳ ಜಾಗೃತಿಯಿಂದ ಇರಿ ಅಂತೇಳಿ ಹೇಳಕ್ಕೆ ನಾನು ತಿಳಿಸ್ಬೇಕಂದ್ರೂ ನನಗೆ ಮೊಬೈಲ್ ಯೂಸ್ ಮಾಡೋಕೆ ಬರ್ತಿದ್ದಿಲ್ಲ. ಮೊಬೈಲ್ ಖಂಡಿತ ನಾನು ದೊಡ್ಡ ಮೊಬೈಲ್ ಯೂಸೇ ಮಾಡೋಕ್ಕೆ ಬರೋಲ್ಲ. ಈಗ ನಾನು ಒಂದು ತಿಂಗಳಿಂದ ಸ್ವಲ್ಪ ಅದನ್ನು ಮೊಬೈಲ್ ರೂಢಿ ಮಾಡಿಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಬೇಕು, ಇದನ್ನೆಲ್ಲ ಜನಕ್ಕೆ ಗೊತ್ತಾಗಂಗೆ ಅದನ್ನು ತಿಳಿಸ್ಬೇಕು ಅಂತೇಳಿ ನಾನು ಈಗ ಸದ್ಯ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ಭಾಳ ಅಂದ್ರೆ ಭಾಳ ಎಫೆಕ್ಟ್ ಐತಿ. ಈ ಜನಕ್ಕೆ ಎಲ್ಲೇ ಒಂದು ಬಿದ್ದೈತಿಪ್ಪ ಅಂದ್ರೆ ಅದನ್ನು ದಾಟಕ್ಕೆ ಹೋಗ್ಬೇಡ್ರಿ. ಕಣ್ಮುಟ್ಟ ನೋಡಿಕೊಂಡು ಸೈಡ್ ಹಾಸಿ ದೂರಿಂದ ಹೋಗ್ರಿ. ಒಂದು ವೇಳೆ ಗೊತ್ತಿಲ್ದೇ ನೀವು ದಾಟ್ಕೊಂಡು ಹೋಗಿರಿ ಅಂತಂದ್ರೆ ಸಂಜೆ ಮುಂದೆ ಬರ್ತಿರಲ್ಲ, ಸಂಜೆ ಮುಂದೆ ಆಗಲಿ ಮಧ್ಯಾಹ್ನಕ್ಕಾಗಲಿ, ಒಟ್ಟು ನೀವು ಮಧ್ಯಾಹ್ನಕ್ಕಾರ ಬರ್ರಿ, ಸಂಜೆ ಮುಂದಾರ ಬರ್ರಿ, ಒಟ್ಟು ನಿಮಗೊಂದು ಪರಿಹಾರ ಹೇಳ್ತೀನಿ. ಸದ್ಯ ಮಟ್ಟಿಗೆ ₹1ದಾಗ 4 ಅಣ್ಯಾರ ಕಮ್ಮಿ ಆಗಬೇಕು ಅನ್ನೋ ಲೆಕ್ಕದಾಗ ಹೆಂಗೆ ಮಾಡ್ತೀರಪ್ಪ ಅಂದ್ರೆ, ಸಾಯಂಕಾಲ ಒಂದು 4 ಗಂಟೆಯಿಂದ 6 ಗಂಟೆ ಒಳಗೆ ಒಂದು ತುಂಬಿದ ಚೆರಿಗೆ ನೀರು ತೊಗೊರಿ. ತುಂಬಿದ ಚೆರಿಗೆ ನೀರು ಒಳಗೆ ಒಂದು ಅರಶಿನದ ಪುಡಿ ಹಾಕಿರಿ. ಹಳದಿ ನೀರು ಆಗ್ಬೇಕು ಸ್ವಲ್ಪ. ಅದನ್ನು 3 ಸಲ ಎಲ್ಲಾರ ಸ್ವಲ್ಪ ಹೊರಗಡೆ ನಿಲ್ಲಿಸಿ ಒತ್ತು ಮುಳುಗೋ ಕಡೆ ಮುಖ ಮಾಡಿ, ಹೊತ್ತು ಮುಳುಗೋ ಕಡೆ ಮುಖ ಆಗಿ ಅವ್ರ ಮಾರಿ ಮೇಲಿಂದ ಹಿಂಗೆ ತಳಮಟ 3 ಸಲ ನಿವಾಳಿ ಮಾಡಿ ಆ ನೀರನ್ನು ಯಾರೂ ತುಳಿಬಾರದು ಅಂಥ ಜಾಗಕ್ಕೆ ಎಲ್ಲಾರು ಒಂದು ಗಿಡದ ಬುಡಕ್ಕಾಗಲಿ, ಎಲ್ಲಾರು ಕಂಟಿ ಬುಡಕ್ಕಾಗಲಿ, ಎಲ್ಲ ಗಟ್ಟರ್ನಾಗ ಚೆಲ್ರಿ. ಆನಂತರ ಇನ್ನೂ ಒಂದು ನಿಂಬೆಹಣ್ಣು ತೊಗೊರಿ. ಕೆಂಪಗಿರ್ಬೇಕು ನಿಂಬೆಹಣ್ಣು. ಆ ನಿಂಬೆಹಣ್ಣು ತೊಗೊಂಡು 3 ಸಲ ನಿವಾಳಿ ಮಾಡಿ ಅದು ನಿಂಬೆಹಣ್ಣು ನೀವು ಎಲ್ಲಾರ ಒಂದು ಕಂಟಿ ಬುಡಕ್ಕಾಗಲಿ ಅಥವಾ ಒಂದು ನೀರು ಒಳಗಾಗಲಿ ಚೆಲ್ಬಿಡ್ರಿ. ಅದು ಯಾಕಂತಂದ್ರೆ ಅಡ್ಡಾಡೋ ದಾರಾಗ ಎಲ್ಲ ಚೆಲ್ಬಿಡ್ರಿ. ನಾವು ಕತ್ರಿ ಒಳಗೆ ಇರಬೇಕು, ದಾರಿ ಒಳಗನೆ ಇಡಬೇಕು, 3 ಕತ್ರಿಗೆ ಚೆಲ್ಬೇಕನ್ನೋ ನಿಯಮ ಏನಿಲ್ಲ. ನೀರು ಒಳಗಾದರೂ ಚೆಲ್ಬೋದು, ಅಥವಾ ಯಾವ್ದಾರ ಒಂದು ಸಣ್ಣ ಗಿಡದ ಹತ್ರ ಎಲ್ಲಾರ ಒಂದು ಅಡ್ಡಾಡಲಿಲ್ಲ, ಯಾರು ತಿರುಗಾಡಬಾರ್ದಲ್ಲಿ, ಜನಕ್ಕೆ ಕಾಲಿಟ್ಟಾಕ ಬರಬಾರ್ದು ಅಂತಲ್ಲಿ ಒಗೆದು ಬಿಡ್ರಿ. ಅದಕ್ಕೆ ನಾನು ಇಷ್ಟೆಲ್ಲ ಹೇಳೋಕೆ ಇಷ್ಟಪಡ್ತೀನಿ. ಚಂದ ರೀತಿಯಿಂದ ಹುಡುಗರನ್ನಾಗಲಿ ದೊಡ್ಡವರಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರ್ಬೇಕಂತೇಳಿ ನಾನು ಈ ವಿಡಿಯೋ ಮಾಡಕತ್ತೀನಿ. ಎಲ್ಲರಿಗೂ ನಮಗಷ್ಟ ಅಲ್ಲ, ಎಂತೆಂಥವ್ರಿಗೆ ಬಿಡೋದಲ್ಲ. ಅದು ಬೇಕಾದಷ್ಟು ದುಡ್ಡು ಐತೆ ಅಂದರೂ ಅದು ಏನು ಮಾಡೋಕ್ಕಾಗಲ್ಲ. ಅದು ಸಮಸ್ಯೆ ಅವ್ರಿಗೇನಾರ ಬೆನ್ನು ಹತ್ತಂದ್ರೆ, ಅದು ಅವ್ರ ಮೈ ಒಳಗೆ ಅಪಹರಿಸ್ತಂದ್ರೆ, ಮೈ ಒಳಗೆ ಅವ್ರಿಗೆ ಏನಾರ ಸೇರ್ಕೊಂಡ್ಬಿಟ್ರಂದ್ರೆ ಅದ್ರದ್ದು ಎಫೆಕ್ಟ್ ಅದರಲ್ಲಿಂದ ಮನುಷ್ಯನಿಗೆ ನಾನಾ ಥರ ಅದಾತು, ಇದಾತು, ಹೊಟ್ಟೆ ನೋವು ಬಂತು, ಕಾಲು ನೋವು ಬಂತು, ತಲೆ ನೋವು ಬಂತು, ಚಕ್ರ ಬಂತು, ಇದು ಬಂತು, ಬರೀ ಸಮಸ್ಯೆಗಳು ಬರ್ತಾವೆ. ಬಿಟ್ರೆ ದವಾಖಾನಿಗೆ ಹೋದ್ರೆ ಖಂಡಿತ ಜಲ್ದಿ ಕಡಿಮೆ ಆಗಲ್ಲ. ಎಫೆಕ್ಟು ಭಾಳ ಐತಿ. ದವಾಖಾನಿಗೆ ಹೋಗ್ತೀರಿ, ಇಂಜೆಕ್ಷನ್ ಮಾಡ್ಕೊತೀರಿ, ಗ್ಲುಕೋಜ್ ಐತಿ, ಬರೀ ದವಾಖಾನೆ ಅಂತ ಹೋಗ್ಬಿಟ್ರೆ ಆಗಂಗಿಲ್ಲ ರೀ. ದವಾಖಾನಿಗೆ ಕಡಿಮೆ ಆಯ್ತು ಬೇಸತ್ತು, ಕಡಿಮೆ ಆಗಲಿಲ್ಲ ಅಂದ್ರೆ ಖಂಡಿತವಾಗಿ ಎಲ್ಲಾರು ಸ್ವಲ್ಪ ಶಾಣ್ಯಾರ ಕಡೆ ಹೋಗ್ರಿ, ಎಲ್ಲಾರು ದೇವ್ರ ದಿಂಡ್ರಿಗೆ ಹೋಗ್ರಿ, ಸ್ವಲ್ಪ ಪರಿಹಾರ ಮಾಡ್ಕೊರಿ.
ಇದಕ್ಕೆ ಖಂಡಿತ ಅದಕ್ಕೆ ಸ್ವಲ್ಪರ ಗುಣ ಆಗೇ ಆಗ್ತೈತಿ. ಇಲ್ಲಪ್ಪ ಅಂದ್ರೆ ಹಂಗ ಉಳ್ಕೊಂಡ್ಬಿಟ್ರೆ ಖಂಡಿತ ಆರಾಮಾಗಲ್ಲ. ಎಲ್ಲರಿಗೂ ಹೇಳೋದು ಇದ ಮಾತು. ಎಲ್ಲರಿಗೂ ಅರ್ಥ ಆತಂತ ಇಟ್ಕೊತೀನಿ, ಎಲ್ಲರಿಗೂ ಇದು ಗೊತ್ತಾಗೈತೆ ಅಂತ ಇಟ್ಕೊತೀನಿ. ಸ್ವಲ್ಪ ಸಣ್ಣ ಮಕ್ಕಳಿಗೆ ಇಲ್ಲ ಯಾರೇ ಎಲ್ಲರಿಗೂ ಈ ಮಾತು, ನಾನು ಹೇಳಿದ ಮಾತು ನಿಮ್ಗೆ ಸ್ವಲ್ಪ ಗೊತ್ತಾಗೈತೆ ಅಂತ ಅನ್ಕೊತೀನಿ. ಈ ಮಾತು ನಾನು ಹೇಳಿದ್ದು ನಿಮ್ಗೆ ಎಲ್ಲರಿಗೂ ಸ್ವಲ್ಪ ಗೊತ್ತಾಗೈತೆ ಅಂತ ನಾನು ಅನ್ಕೊತೀನಿ. ಭಾಳ ಹುಷಾರಿಂದಿರ್ಬೇಕು, ಭಾಳ ಹುಷಾರಿಂದಿರ್ಬೇಕು. ಇದು ನಾನು ಫಸ್ಟ್ನೇ ಹಿಡಿವೆ, ಮೊದಲೊಂದು ಸಣ್ಣ ಹಿಡಿವೆ ಮಾಡಿದ್ದೀನಿ, ಇದು ಫಸ್ಟ್ನೇ ಹಿಡಿವೆ. ಇನ್ನು ಮುಂದೆ ನಾನು ಎಲ್ಲ ವಿಷಯನೂ ತಿಳಿಸ್ತಾ ಹೋಗ್ತೀನಿ. ನಾನು ಮೊದಲು ನಮ್ಮ ಅಪ್ಪನ ಕಾಲದಿಂದ ಹಿಡಿದು ನಮ್ಮ ಅಜ್ಜರ ಕಾಲದಿಂದ ನಮ್ಮ ಅಜ್ಜರ ಕಾಲದಿಂದ ಹಿಡಿದು ನಮ್ಮ ತಂದೆ ತಾಯಿ ಕಾಲದಿಂದ ಹಿಡಿದು ನಾನು ಇಷ್ಟು ದೊಡ್ಡವ ಆದ್ರೂ ಕೂಡ ಇಂಥವೆಲ್ಲ ಭಾಳ ನೋಡ್ಕೊತಾನೆ ಬಂದೀವಿ. ಇಂಥವನ್ನೆಲ್ಲ ದಾಟ್ಕೊಂಡು ಬಂದೀವಿ. ಭಾಳ ಜಾಗೃತಿಯಿಂದ ಇರಬೇಕು. ಒಂದು ಮನುಷ್ಯನಿಗೆ ಏನಾರು ಒಂದು ಸಣ್ಣ ಪುಟ್ಟ ಸಮಸ್ಯೆ ಸೇರ್ಕೊಂಡ್ರೆ ಅದನ್ನು ತೆಗೆದು ಹಾಕೋದು ಭಾಳ ವಜ್ಜೆ ಐತಿ. ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಎಲ್ಲರಿಗೂ ಹೇಳೋದು ಇದ ಮಾತು. ನಮಸ್ಕಾರ.